ಭಕ್ತ ತ್ರೈಕ ದೇವರ ಹೆಸರಿನಲ್ಲಿ ಪ್ರತಿಷ್ಠಿಸಿ ಒಳಗೆ ಪ್ರವೇಶಿಸುವಂತವರಾಗಿರುತ್ತೇವೆ. ಆಮೆನ್. बोलो यीशु मसीह की Happy birthday to you. Long life to you. Happy long life to you. Happy long life, dear Nishan. Happy long life to you. 2025ನೇ ವರ್ಷದ ಈ ಡಿಸೆಂಬರ್ ತಿಂಗಳಿನ 7ನೇ ದಿನಕ್ಕಾಗಿ ನಾವು ನಿನಗೆ ಕೊಂಡಾಡ್ತೇವೆ. ಇವತ್ತಿನ ದಿವಸ ಈ ಮನೆಯ ಪ್ರತಿಷ್ಠೆ ಕಾರ್ಯ ನೀನು ಅದ್ಭುತವಾಗಿ ನಡೆಸಿಕೊಟ್ಟಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರ. ಮಿಸಸ್ ಆ್ಯಂಡ್ ಮಿಸ್ಟರ್ ನವೀನ್ ಅವರ ಕುಟುಂಬದಲ್ಲಿ ಮಾಡಿದ ಎಲ್ಲ ಮೇಲುಗಳಿಗಾಗಿ ನಾವು ನಿನಗೆ ಉಪಕಾರ ಹೇಳ್ತೇವೆ. ಈ ಸುಂದರವಾದ ಮನೆ ಕಟ್ಟಿಕೊಳ್ಳುವಂಥ ಭಾಗ್ಯ ಕೃಪೆ ದಯಪಾಲಿಸಿದೆ. ಇದು ಹೇಗಾಯಿತು ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಇದು ಯೆಹೋವನಿಂದಲೇ ಆದ ಕಾರ್ಯ. ಅದಕ್ಕಾಗಿ ಸ್ವಾಮಿ, ನಿನ್ನ ಭಕ್ತರ ಕುಟುಂಬ ಮಕ್ಕಳನ್ನು, ತಂದೆ ತಾಯಿಯವರು, ಹಿರಿಯ ಅಣ್ಣವರು, ಸಹೋದರ ಸಹೋದರಿಯರು, ಶ್ರೀ ಶಿರೋಮಣಿ ಡಾಕ್ಟರ್ಗೆ ಸರ್ ಅವ್ರ ಪರಿವಾರ, ಅವ್ರ ಮಕ್ಕಳು, ಅವರ ಮುದ್ದು ಅಳಿಯಂದರು, ಸೊಸೆಯರು, ಮೊಮ್ಮಕ್ಕಳು, ಅಪಾರ ಒಂದು ಬಳಗಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಜೊತೆಯಲ್ಲಿರುವಂಥ ಎಲ್ಲ ಸಭಾ ಪಾಲಕರುಗಳಿಗಾಗಿ ಪ್ರಾರ್ಥಿಸ್ತೇವೆ. ಇಂದಿನ ದಿನ ಬಂದಂಥ ಎಲ್ಲ ನಿನ್ನ ಮಕ್ಕಳು, ಎಲ್ಲ ಕುಟುಂಬದ ಬಂಧು ಬಳಗ, ಹಿತೈಷಿಗಳು, ಸ್ನೇಹಿತರು, ಬಂಧು ಮಿತ್ರಾದಿಗಳು ನೀನು ಆಶೀರ್ವಾದ ಮಾಡಿ ಎಲ್ಲರೂ ಬಂದು ಇವರಿಗೆ ಆಶೀರ್ವಾದ ಮತ್ತು ಮನೆಗೆ ಆಶೀರ್ವಾದ ಮಾಡುವಂತೆ ಸಹಾಯ ಮಾಡಿದೆ. ಈ ಮನೆ ಕಟ್ಟಿರುವಂಥ ಇದು ಪ್ಲ್ಯಾನ್ ಮಾಡಿರುವಂಥ ಇಂಜಿನಿಯರ್ ಅವರಿಗಾಗಿ, ಅವ್ರ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ಇದು ದುಡಿದಂಥ ಎಲ್ಲ ಲೇಬರ್ಗಳಿಗಾಗಿ, ಕಾಂಟ್ರಾಕ್ಟರ್ಗಳಿಗಾಗಿ ಪ್ರಾರ್ಥಿಸ್ತೇವೆ. ಆಶೀರ್ವಾದ ಮಾಡು ಸ್ವಾಮಿ. ಈಗ ಮತ್ತೊಂದು ಸಾರಿ ಈ ಮುದ್ದು ಮಗು ನಿಶಾನ್ಗಾಗಿ ಪ್ರಾರ್ಥಿಸ್ತೇವೆ. ಕಳೆದ ನಿನ್ನೆನ ದಿವಸ ಒಂದು ಹೊಸ ವರ್ಷ, ಹೊಸ ಜನ್ಮದಿನ ನೋಡಿ ಇನ್ನೊಂದು ವರ್ಷದಲ್ಲಿ ಮಗನ ಕಾಲಿಡುವಂಥ ಭಾಗ್ಯ ಕೊಟ್ಟಿದ್ದಿ. ಈ ಮಕ್ಕಳು ಜ್ಞಾನ ಬಲದಲ್ಲಿ, ದೇಹ ಬಲದಲ್ಲಿ ಬಲ ಹೊಂದುತ್ತಾ ನಿನಗೆ ಸಾಕ್ಷಿಯಾಗಿ ಮಗನ ಬೆಳವಣಿಗೆ ಆಗಲಿ. ಯೇಸುವೇ ನಿನ್ನ ಸ್ತೋತ್ರ ಸ್ವಾಮಿ. ಹೀಗೆ ಕರ್ತನೆ ನಾವೆಲ್ಲರೂ ಸೇರಿ ಈ ಮಗನಿಗೆ ತಂದೆ, ಮಗ, ಪವಿತ್ರಾತ್ಮ ಹೆಸರಿನಲ್ಲಿ ಆಶೀರ್ವಾದ ಮಾಡ್ತೇವೆ. ಈ ಕುಟುಂಬದಲ್ಲಿ ಸಮೃದ್ಧಿ, ಆಶೀರ್ವಾದ, ಸಮಾಧಾನ, ಶಾಂತಿ ನೀನೇ ದಯಪಾಲಿಸಿ ಎಲ್ಲ ಮಹಿಮೆ ನೀ ಮಾತ್ರ ಹೊಂದಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡ್ತೇನೆ ಸ್ವಾಮಿ. ಆಮೇಲೆ ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾಗಿರುವ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರೊಂದಿಗೂ ನೂತನ ಜನ್ಮದಿನ ಕಂಡು ಮತ್ತೆ ಹೊಸ ವರ್ಷದಲ್ಲಿ ಕಾಲಿಟ್ಟಂಥ ನಿಶಾನ್ ಮತ್ತು ಮಗನೊಂದಿಗೂ, ಅವರ ಮತ್ತು ತಂದೆ ತಾಯಿಯವರು, ಅಜ್ಜಿ ತಾತವರೊಂದಿಗೂ, ನಮ್ಮೆಲ್ಲರೊಂದಿಗೂ ಮತ್ತು ನೂತನವಾಗಿ ಕಟ್ಟಿರುವಂಥ ಈ ಮನೆಯ ಎಲ್ಲ ಗೃಹ ಪ್ರವೇಶದೊಂದಿಗೂ ಮತ್ತು ನಮ್ಮೆಲ್ಲರೊಂದಿಗೂ ನಿರಂತರವಾಗಿ ನೆಲೆಗೊಂಡಿರಲಿ ಸ್ವಾಮಿ. ಆಮೇಲೆ